ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ದಂಡಿಗನಹಳ್ಳಿ ಹೋಬಳಿ ಆನೆಕೆರೆ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ 8ನೇ ತರಗತಿ ವಿದ್ಯಾರ್ಥಿಗಳ ಪ್ರತಿಭಾನ್ವೇಷಣೆ ಹಾಗೂ ಸ್ವಾಗತ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀ ನಂಜುಂಡಸ್ವಾಮಿ ರವರು ಅವರ ಅಧ್ಯಕ್ಷೀಯ ನುಡಿಗಳನ್ನು ಮಾತನಾಡಿ, ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಓದಿರುವ ಮಕ್ಕಳು ನಾನಾ ಸಾಧನೆಯನ್ನು ಮಾಡಿದ್ದು ಹಲವು ಇಲಾಖೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುತ್ತಾರೆ. ಅವರಂತೆ ನೀವೆಲ್ಲರೂ ಉತ್ತಮ ಜೀವನ ರೂಪಿಸಿಕೊಳ್ಳಿ ಎಂದು ತಿಳಿಸಿದರು. ನಂತರ ಮುಖ್ಯ ಅತಿಥಿಗಳಾದ ಅಣ್ಣಪ್ಪ ಸ್ವಾಮಿರವರು, ನಮ್ಮ ಶಾಲೆಗಳು ಖಾಸಗಿ ಶಾಲೆಗಳಿಗಿಂತ ಕಡಿಮೆ ಇಲ್ಲ, ನಮ್ಮ ಶಾಲೆಯ ಅಭಿವೃದ್ಧಿಗೆ ಎಲ್ಲಾ ರೀತಿಯಲ್ಲೂ ಸಹಕಾರ ನೀಡುತ್ತೇನೆ ಎಂದು ತಿಳಿಸಿದರು. ಮುಂದುವರೆದು 8ನೇ ತರಗತಿ ವಿದ್ಯಾರ್ಥಿಗಳು ಪ್ರತಿಭಾ ಪ್ರದರ್ಶನ ನೀಡಿದರು. ಇದೇ ಸಂದರ್ಭದಲ್ಲಿ ಶಾಲೆಯ ಮಕ್ಕಳಿಂದಲೇ ರಚಿಸಲ್ಪಟ್ಟ ಚಿಗುರು ಎಂಬ ವಾರ್ಷಿಕ ಶಾಲಾ ಸಂಚಿಕೆಯನ್ನು ಬಿಡುಗಡೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರುಗಳು, ವಿದ್ಯಾರ್ಥಿಗಳು ಹಾಗೂ ಊರಿನ ಮುಖಂಡರು ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಸಾಹಿತಿಗಳಾಗ್ಬೋದು, ವಿಜ್ಞಾನಿಗಳಾಗ್ಬೋದು, ಡಾಕ್ಟರ್ ಆಗ್ಬೋದು, ರಾಜಕೀಯದಲ್ಲಿ ಒಳ್ಳೆಯ ಉನ್ನತ ಸ್ಥಾನಕ್ಕೆ ಹೋಗ್ಬೋದು. ಅದರಿಂದ ದಯವಿಟ್ಟು ನೀವು ಮಕ್ಕಳ ಗುರುವಿನ ಗುಲಾಮರಾಗೋದ್ರಿಂದ ದೊರೆಯದೆ ನಮಗೆ ನೀವು ಪೋಷಕರ ಸಹಕಾರ ಬೇಕು. ಗುರು ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಈ ಹೊಸದಾಗಿ ನೀವು ಬಂದಿರ್ತೀರಾ, ಇಲ್ಲಿ ಯಾವ ರೀತಿ ಪಾಠ ಇದೆ ಏನು ಅಂತ ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ. ಇನ್ನು ಮುಂದೆ ಗೊತ್ತಾಗುತ್ತೆ. ಖಾಸಗಿ ಇಲ್ಲಿ ಪ್ರೈವೇಟ್ ಅಲ್ಲಿ ಏನ್ ಪಾಠ ಮಾಡ್ತಾರೆ, ಇಲ್ಲೇ ಮಾಡ್ತೀರ ನಿಮ್ಗೆ ಗೊತ್ತಾಗುತ್ತೆ. ಎರಡನೇದಾಗಿ ಶಾಲಾ ಪ್ರವಾಸನ ನೀವು ಕೈಗೊಂಡಾಗ ನಮ್ಮ ಸಂಘ ಇದೆ, ನಮ್ಮ ಮಕ್ಕಳಿದಾವೆ ಅಂತಲ್ಲ, ನನಗೆ ಪ್ರೀತಿ ಮಾತ್ರ ಮಕ್ಕಳೆಲ್ಲೂ ಜಾಸ್ತಿ ಕಾಣ್ತಾ ಇದ್ದಾರೆ. ನಮ್ಮ ಸಂಘದಿಂದ ನಿಮ್ಗೆ ಒಂದು 10,000 ರೂಪಾಯಿ ನಾವು ಶಾಲಾ ಸಮಿತಿಯಿಂದ ನಮ್ಮ ಸಂಘದಿಂದ ಕೊಡ್ತೀವಿ. ಏನು ಓದಲ್ಲ ಅಂದ್ರೆ ಎಲ್ಲರೂ ಇದೇ ಉಪನ್ಯಾಸಕ್ಕೆ ಇದೆ ಅದನ್ನ ಹೆಚ್ಚಿನ ಹೇಳ್ತಾ ಇದ್ರಿ. ಹಿಂದಿ ಹೆಂಗ್ ಕಲಿಸ್ತಾರೆ ಅಂತ ಹೆಂಗ್ ಕಲಿಸ್ತಾರೆ ಮಾಸ್ಟರ್ ಪಾಪ ಅವರು ಹಿಂದಿ ಬರೀ ಹೆಂಗ್ ಕಲಿಸಿದ್ರು. ಎಲ್ಲ ಉಪನ್ಯಾಸಕರು ನಮ್ಮಗಳನ್ನ ಒಂದು ಹಂತಕ್ಕೆ ಪ್ರೀಸಿ ಕಲಿಸಿದ್ರು. ಇದೊಂದು ಸದಾವಕಾಶ. ಇಂಥ ಕಾರ್ಯಕ್ರಮ ನಡೆದಾಗ ನಿಮಗೂ ಒಳ್ಳೆ ಹುಮ್ಮಸ್ಸು ಬರುತ್ತೆ. ನಾವು ಚೆನ್ನಾಗಿ ಓದಬೇಕು, ಒಳ್ಳೆ ಪ್ರೈವೇಟ್ ಆಗಬೇಕು ಅಂತ ಹುಮ್ಮಸ್ಸು ಬರುತ್ತೆ. ನಮ್ಮ ಈ ಶಾಲೆ ಓದಂತ ಅಭಿಲಾಷಿ ಪುಸ್ತಕವನ್ನು ಬರೆಯಬಿಟ್ಟು ಸಾಹಿತ್ಯ ಮಟ್ಟಕ್ಕೆ ಹೋದರೆ ಅಭಿಲಾಷ ಗೋರ್ಮನಲ್ಲಿ ಉಂಡ ಇದೇ ಶಾಲೆಯಲ್ಲಿ ಅವ್ರು ಡಾಕ್ಟರ್ ಮುಂದೆ ಓದ್ತ. ಇವತ್ತು ನಮ್ಮೂರೇ ಕೊಟ್ಟು ಮದುವೆ ಮಾಡಿದ್ದೀವಿ. ಅವ್ರಿಗೆ ಒಳ್ಳೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೇನೆ, ಸಾಹಿತ್ಯನೂ ಬರೀತಾ ಇದ್ದೇನೆ. ಅದಕ್ಕೆ ನೀವು ಏನು ಬೇಕಾದ್ರೂ ಆಗ್ಬೋದು, ಸಾಹಿತಿಗಳಾಗ್ಬೋದು, ವಿಜ್ಞಾನಿಗಳಾಗ್ಬೋದು, ಡಾಕ್ಟರ್ ಆಗ್ಬೋದು, ರಾಜಕೀಯದಲ್ಲಿ ಒಳ್ಳೆಯ ಉನ್ನತ ಸ್ಥಾನಕ್ಕೆ ಹೋಗ್ಬೋದು. ಅದರಿಂದ ದಯವಿಟ್ಟು ನೀವು ಮಕ್ಕಳ ಗುರುವಿನ ಗುಲಾಮರಾಗೋದ್ರಿಂದ ದೊರೆಯದೆ ನಮಗೆ ನೀವು ಪೋಷಕರ ಸಹಕಾರ ಬೇಕು. ಗುರು ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ನಮಗೆ ಪ್ರತ್ಯಕ್ಷ ದೇವರು ಗುರು, ತಂದೆ, ತಾಯಿ, 3 ಜನ ಮಾತ್ರ ನಮಗೆ ಪ್ರತ್ಯಕ್ಷ ದೇವರು. ನಿಮ್ಮ ಬಾಟಿಗೆಲ್ಲ ನಾನೇಕೇನ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅದು ಪ್ರಸಿದ್ಧಾತ್ಮ ದೇವರು, ಅದನ್ನು ಶಕ್ತಿ ದೇವತೆಗಳವೆಲ್ಲ. ಅದರಿಂದ ತಂದೆ ತಾಯಿ ಮತ್ತು ಗುರುಗಳ ಮಾತನ್ನು ಆಲಿಸಿ ಮುಂದೆ ಬರಬೇಕು ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಕನ್ನಡ. ಈ ಹೊಸದಾಗಿ ನೀವು ಬಂದಿರ್ತೀರಾ, ಇಲ್ಲಿ ಯಾವ ರೀತಿ ಪಾಠ ಇದೆ ಏನು ಅಂತ ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ. ಇನ್ನು ಮುಂದೆ ಗೊತ್ತಾಗುತ್ತೆ. ಖಾಸಗಿ ಇಲ್ಲಿ ಪ್ರೈವೇಟ್ ಅಲ್ಲಿ ಏನ್ ಪಾಠ ಮಾಡ್ತಾರೆ, ಇಲ್ಲೇ ಮಾಡ್ತೀರ ನಿಮ್ಗೆ ಗೊತ್ತಾಗುತ್ತೆ. ನಾನು ಸಮಂತ್, ನಮ್ಮ ಸ್ನೇಹಿತರ ಮಕ್ಕಳಿಗೆ ಒಂದು 7-8 ಜನ ಇದ್ದಾರೆ. ಈಗಾಗಲೇ ನಾನು ಆಗ್ಲೇ ನೋಡ್ತಾ ಇದ್ದೀನಿ. ಸಮಂತನ ಸುಮಾರು 2 ವರ್ಷದಿಂದ ನಮ್ಮ ಮನೆಗೆ ಕುಂತ್ಕೊಂಡು ಹೇಳ್ತಾ ಇದ್ದೆ. ಸಮಂತ್ ಕೈ ಸಮರ್ 2 ವರ್ಷದಿಂದ ನಾನು ಅವನ್ನ ಇಲ್ಲಿ ಸೇರಿಸ್ಕೊಂಡು ಪ್ರಯತ್ನ ಪಡ್ತಾ ಇದ್ದೆ. ಅವ್ರ ಅಪ್ಪನ ಮಾತನ್ನ ಕೇಳ್ತಿಲ್ಲ, ಅವ್ರ ಅಮ್ಮನ ಮಾತನ್ನ ಕೇಳ್ತಿಲ್ಲ. ಈ ಸಲ ನಮ್ಮ ಮಾತಿಗೆ ಹೋಗ್ಬಿಟ್ಟು ನಮ್ಮ ಮಾತನ್ನ ಬೆಲೆ ತಮ್ಮಲ್ಲಿ ಸೇರ್ಕೊಂಡಿದ್ದೇನೆ. ಅವ್ನು ಯಾವ ರೀತಿ ಆಗ್ತಾನೆ ಅಂತ ಮುಂದೆ ಅವ್ನಿಗೆ ಗೊತ್ತಾಗುತ್ತೆ. ನೀವು ಕಾದ್ ನೋಡ್ಬೇಕು. ಆಮೇಲೆ ವಿಶೇಷವಾಗಿ ಮಕ್ಕಳಿಗೆ 9th to 10th ಆ ಮೊದಲೆಲ್ಲ ಆಹ್ವಾನ ನಾನು ಹೇಳ್ಬಿಡ್ತೀನಿ ಬೈಕಲ್ಲಿ. ನಾವು ಸ್ವಲ್ಪ ಮಾತು ಮೈಕ್ ಸಿಕ್ಕ ಜಾಸ್ತಿ ಮಾತಾಡ್ಬಿಡ್ತೀವಿ. ಅದನ್ನ ನಡೆಸ್ಕೊಳ್ಳೋದು ನಮ್ಮ ಅಭ್ಯಾಸ. ನಾವು ಹೇಳಿದ್ಮೇಲೆ ನಾವು ಚೇಂಜಸ್ ಆಗಿಲ್ಲ. HM ಹೇಳಿದ್ದೀನಿ, ಕಂಪ್ಯೂಟರ್ ವ್ಯವಸ್ಥೆ ದಯಮಾಡಿ ಬೇಗ ಶುರು ಮಾಡಿಬಿಡಿ. ಆ ಮಂತ್ಲಿ ಬರ್ತಕ್ಕಂಥ ಫೀಸನ್ನು ನಾವು ಅದೇನು ಹೇಳಿದ್ರೆ ನೀವು ಅದನ್ನು ನಾವು ವ್ಯವಸ್ಥೆ ಮಾಡ್ತೀವಿ. ಈಗಲೂ ಹೇಳ್ತಾ ಇದ್ದೀವಿ, ಅವತ್ತು ಹೇಳ್ತಾ ಇದ್ವಿ. ಅದು ದಯಮಾಡಿ ಅದನ್ನು ಶುರು ಮಾಡಿಬಿಡಿ. ಮೊದಲನೇದಾಗಿ. ಎರಡನೇದಾಗಿ ಶಾಲಾ ಪ್ರವಾಸನ ನೀವು ಕೈಗೊಂಡಾಗ ನಮ್ಮ ಸಂಘ ಇದೆ, ನಮ್ಮ ಮಕ್ಕಳಿದಾವೆ ಅಂತಲ್ಲ, ನನಗೆ ಪ್ರೀತಿ ಮಾತ್ರ ಮಕ್ಕಳೆಲ್ಲೂ ಜಾಸ್ತಿ ಕಾಣ್ತಾ ಇದ್ದಾರೆ. ನಮ್ಮ ಸಂಘದಿಂದ ನಿಮ್ಗೆ ಒಂದು 10,000 ರೂಪಾಯಿ ನಾವು ಶಾಲಾ ಸಮಿತಿಯಿಂದ ನಮ್ಮ ಸಂಘದಿಂದ ಕೊಡ್ತೀವಿ. ಮಾಡ್ಕೊಳ್ಳಿ. ವಿಶೇಷವಾಗಿ ಮಕ್ಕಳಲ್ಲಿ ನನ್ನ ಮನೆಗೆ ದಯಮಾಡಿ 9 10 8 ಮಕ್ಕಳ ಮನೆಗೆ ನನಗೆ ಪ್ರೀತಿಯಾದಂಥ ಮಗು
ಅಲ್ಲಿ ನಾರಾಯಣಪುರದಿಂದ ಬರ್ತಕ್ಕಂಥ ಮಗು ಅಲ್ಲಿ ನೋಡಿ, ಅಲ್ಲಿ ನಿಮ್ಮ ಹತ್ರ ನಿಂತ್ಕೊಳ್ಳಪ್ಪ, ಅಲ್ಲೇ ಅಲ್ಲೇ ಇಲ್ಲಿ ಮೊಬೈಲ್ ಪಕ್ಕ ಗೌತಮ್. ಯಾಕೆ ನಿಮ್ಗೆ ಹೇಳ್ತೀನಿ ಅಂದ್ರೆ ಇಲ್ಲೇ ಓದ್ತಾ ಇದ್ದ ಪ್ರೈವೇಟಲ್ಲಿ, ಒಂದು ಚಿಕ್ಕ ಮಗುವನ್ನು ಇಟ್ಕೊಂಡು ಎದುರು ಹೊಡಿತಾ ಇದ್ದ. ನಾನು ಕಣ್ಣಾರೆ ಅಲ್ಲಿ ಒಂದು ಊರಿ ಕಡೆ ಗೊತ್ತಲ್ಲ ನಿಮ್ಗೆಲ್ಲ ಆಗಲೇ ಅಲ್ಲಿ ಕುತ್ಕೊಂಡು ನೋಡಿದಾಗ ಇವ್ನು ಪಾಪ ಅಸಹಾಯಕ. ದಯಮಾಡಿ ಮಕ್ಕಳಿಗೆ ತಮ್ಮಲ್ಲಿ ಮನವಿ ಮಾಡ್ತೀನಿ, ಯಾರು ಅವನಿಗೆ ಇದನ್ನ ಇನ್ಸಲ್ಟ್ ಮಾಡಬೇಡಿ. ನಿಮ್ಮಂತೆ ಎಲ್ಲರೂ ಸಹಕಾರದಿಂದ ಅವನ್ನ ಮುನ್ನಡೆಸಿ. ಯಾರೊಬ್ಬ ಟೀಕೆ ಮಾಡ್ತಾನೆ ಅಂದ್ರೆ ನೀವು ಅವ್ರನ್ನ ಖಂಡಿಸ್ಬೇಕು, ಇವನ್ನಲ್ಲ ಅವನ್ನ ಏನು ಅನ್ಬೇಡಿ ಅಂತ. ಯಾಕಂದ್ರೆ ನಮ್ಗೆ ಅವ್ನು ನೋಡೋದಕ್ಕೆ ನನ್ನ ಮಗಳು ಇದೇ ರೀತಿ ಈ ಶಾಲೆ ಸೇರಿದ್ದು ನಿಮಗೆ ಮಕ್ಕಳಿಗೆ ಗೊತ್ತಿಲ್ಲ. ಇದೇ ತರ ನನ್ನ ಮಗಳು ಸೇರಿದ್ದು ಪಾಪ ಉಪನ್ಯಾಸ. ನಾನು ಇವತ್ತು 1000 ಕೋಟಿ ನಮಸ್ಕಾರ ಮಾಡ್ತೀನಿ. ನನ್ನ ಮಗಳನ್ನ ಯಾವ ಮಟ್ಟಕ್ಕೆ ತಂದ್ರು ಅಂದ್ರೆ ಇವರೇ ಕಾರಣ. ಹೈಸ್ಕೂಲ್ ಯಾಕೆ ಸೇರಿಸ್ಬಿಡಿ, ಅವ್ರು ಏನು ಓದಲ್ಲ ಅನ್ನೋದು ಎಲ್ಲರೂ ಒಂದು ಇದೇ ಉಪನ್ಯಾಸ ಇದೇ ಇರ್ತಕ್ಕಂಥ. ಅದನ್ನ ನಾನು ಹೆಚ್ಚಿನ ಹೇಳ್ತಾ ಇದ್ದೀನಿ, ಹಿಂದಿ ಹೆಂಗ್ ಕಲಿಸ್ತಾರೆ ಅಂತ ಹೆಂಗ್ ಕಲಿಸ್ತಾರೆ ಮಾಸ್ಟರ್ ಪಾಪ ಅವರು ಹಿಂದಿ ಬರೀ ಹೆಂಗ್ ಕಲಿಸಿದ್ರು. ಎಲ್ಲ ಉಪನ್ಯಾಸಕರು ನಮ್ಮ ಮಗಳನ್ನ ಒಂದು ಹಂತಕ್ಕೆ PC ಕಲಿಸಿದ್ರು. ನೋಡಿ SLC ಪಾಸ್ ಮಾಡಿ ಇದೇ ತರ ಮಗು. ನನ್ನ ಮಗಳು ಏನೋ ಹಾರ್ಟ್ ಪ್ರಾಬ್ಲಮ್ ಇತ್ತು, ಅವ್ಳು ಮಾಡೋ ಒಂದು ಇರಲಿ, ಅದೇನು ಮಾಡೋದು ಚಿಕ್ಕದಿಂದಿತ್ತು. ಅದರಿಂದ ದಯಮಾಡಿ ವಿಶೇಷವಾಗಿ ಹೇಳ್ತಾ ಇದ್ದೀನಿ, ಅಂಗವಿಕಲ ಮಕ್ಕಳಿಗೆ ದಯಮಾಡಿ ನೀವು ಸಪೋರ್ಟ್ ಮಾಡಬೇಕು. ಮಾಸ್ಟರ್ಗಳು ಪಾಪ ಎಲ್ಲ ಕ್ಲಾಸಲ್ಲೂ ಇರ್ತಾರೆ, ಅವೆಲ್ಲ ಬಂದು ಸಂತ ನೋಡೋಕ್ಕಾಗಲ್ಲ. ನೀವು ಅಲ್ಲೇನೋ ಒಂದು ಮಗು ನಾನು ನಿಂತ್ಕೊಂಡು ಅವ್ನು ಟೀಕೆ ಮಾಡೋದ್ರಲ್ಲ, ದಯಮಾಡಿ ಕೈ ಮುಖ್ಯ ಹೇಳ್ತೀನಿ. ಯಾರೋ ಅಂಥ ಮಕ್ಕಳಿಗೆ ನೀವು ಟೀಕೆ ಮಾಡೋದ್ರಲ್ಲಿ ನೀವು ಹೆಂಗವಾಗಿ ವರ್ತಿಸೋದಲ್ಲಿ ಅವನ್ನ ಬಸ್ ಅಂತ ಓಡು ಅಂತ ಹೆಂಗೆ ಮಾಡೋದು. ಎಷ್ಟೋ ಸಲ ನೀವು ಮಿಡ್ಲ್ ಸ್ಕೂಲ್ ಮಾಡಿದ್ದಾರೆ, ನೀವು ಅಲ್ಲಿಂದ ಬಂದಿರೋಂಥ ಕೆಲವು ಬಂದಿದ್ದಾರಾಗಲೇ. ನನ್ನ ಜೊತೆ ನನ್ನ ಸ್ನೇಹಿತರ ಮಕ್ಕಳಲ್ಲಿ 7 ಜನ ಇದ್ದಾರಾಗಲೇ, ಅವರೆಲ್ಲ ನೋಡಿದ್ದಾರೆ. ಅದರಿಂದ ವಿಶೇಷವಾಗಿ ನಮ್ಮಲ್ಲಿ ಮನೆಗೆ ಮಾಡ್ತೀವಿ. ಅವನ್ನ ಯಾರು ಆ ರೀತಿ ಕಾರಣದಲ್ಲಿ ಎಣಿಸ್ಕೊಂಡು ಹೋಗ್ತಾರೆ ಅಂತ ನಮ್ಮಲ್ಲಿ ಕೇಳ್ಕೊಳ್ತೇವೆ. ಇಷ್ಟು ಮಾತಾಡೋಕ್ಕೆ ಅವಶ್ಯಕ ಪಟ್ಟಂತೆ ಎಲ್ಲ ನನ್ನ ಉಪನ್ಯಾಸ ವರ್ಗದವರಿಗೆ, ನಮ್ಮ ಪ್ರೀತಿಯ ಮಕ್ಕಳಿಗೆ